5ರಿಂದ 6 ತುಳಸಿ ಎಲೆಗಳನ್ನು ನಾವು ತಗೊಳ್ಬೇಕು. ಅರ್ಧ ಚಮಚದಷ್ಟು, ಆಲ್ಮೋಸ್ಟ್ ಅರ್ಧ ಚಮಚದಷ್ಟು ನಾವು ಇದನ್ನು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳೋದು. ಒಂದು 6 ಬೆಳ್ಳುಳ್ಳಿ ಹೆಸರನ್ನು ಹಾಕೋದು. ಈಗ ಇದನ್ನ ಚೆನ್ನಾಗಿ ಇದರಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಅರಿಶಿಣದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಬೆಳ್ಳುಳ್ಳಿ ತುಂಬ ಒಂದು ತೇವಾಂಶವನ್ನು ತೆಗೆಯುವಂಥ ಮತ್ತು ಆ ಒಂದು ಪೋರ್ಷನ್ನಿಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಬೆಳಿಲಾರ್ದ ಹಾಗೆ ನೋಡ್ಕೊಳ್ಳುತ್ತೆ ಒಂದು. ಮತ್ತು ಈ ತುಳಸಿ ಎಲೆ ಮತ್ತು ಅರಿಶಿಣ ಇವೆರಡು ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ಭಾಳ ಬೇಗನೆ ಹೀಲ್ ಆಗುವಂಥದ್ದು, ಅಂದರೆ ಭಾಳ ಬೇಗನೆ ಒಣಗಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಬರುತ್ತೆ ಇಂಥ ಒಂದು ಅರಿಶಿಣ ಮತ್ತು ತುಳಸಿ ಎಲೆಗಳನ್ನು ಹಾಕಿ ಬರೆಸಿದಾಗ. ಕೆಲವೊಮ್ಮೆ ಈಗ ಇದು ಆಗಿದೆ, ಇದನ್ನು ಮಿಶ್ರಣವನ್ನು ನಾವು ತೆಗೆದುಕೊಳ್ಳೋಣ. ಈಗ ಒಂದು ಪಾತ್ರೆಗೆ ನಾವು ತುಪ್ಪವನ್ನು ಹಾಕಿ ಬಿಸಿ ಮಾಡಿಕೊಳ್ಬೇಕು. ಒಂದೂವರೆಯಿಂದ 2 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಈಗ ಮಾಡಿದಂಥ ಏನು ಮಿಶ್ರಣ ಇದೆ ಅದನ್ನು ಬಳಸಬೇಕು. ಆದಷ್ಟು ಕಡಿಮೆ ಉರಿಯಲ್ಲಿ ಇದನ್ನು ಮಾಡಬೇಕು. ತುಪ್ಪವನ್ನು ನಾವು ಇದರಲ್ಲಿ ಬಳಸ್ತಾ ಇದ್ದೀವಿ. ಇದು ಯಾವುದೇ ಒಂದು ನಾವು ಆಯುರ್ವೇದದಲ್ಲಿ ಅಥವಾ ಮನೆ ಔಷಧದಲ್ಲಿ ತುಪ್ಪವನ್ನು ಬಳಸಿದರೆ ಇದು ತುಂಬ ಬೇಗನೆ ತುಪ್ಪ ಏನು ಮಾಡುತ್ತೆ ಅಂದರೆ ನಾವು ಸೇವಿಸಿದಾಗ ನಮ್ಮ ರಕ್ತನಾಳಗಳಲ್ಲಿ ಆದಷ್ಟು ಬೇಗ ಇದನ್ನು ಒಂದು ಟ್ರಾನ್ಸ್ಪೋರ್ಟ್ ಮಾಡುವಂಥ ಒಂದು ಏನು ಶಕ್ತಿ ಹೌದು ಎಲ್ಲ ಕಡೆ ಅದನ್ನು ಕಳಿಸುವಂಥ ರಕ್ತನಾಳಗಳಲ್ಲಿ ಕಳಿಸುವಂಥ ಕೆಲಸ ಇದು ತುಂಬ ಉತ್ತಮವಾಗಿ ಮಾಡುತ್ತೆ. ನೋಡಿ, ಈಗ ಇದು ಸಿದ್ಧವಾಗಿದೆ. ಇದನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಈ ಒಂದು ಏನು ಮಿಶ್ರಣವನ್ನು ನಾವೇನು ಮಾಡಿದ್ದೀವಿ ಅದನ್ನು ಒಂದು ಗ್ಲಾಸ್ ಹಾಲಿಗೆ ಬಿಸಿ ಮಾಡಿಕೊಂಡು ಇಟ್ಟಿರುವಂಥ ಹಾಲಿದು ಇದಕ್ಕೆ ನಾವು ಹಾಕ್ಕೊಳ್ಬೇಕು. ತಣ್ಣನೆ ಹಾಲೆಲ್ಲ ಬಿಸಿ ಮಾಡಿ ಇಟ್ಟಿರುವಂಥ ಹಾಲು. ಅದಕ್ಕೆ ನಾವು ಈಗ ಮಾಡಿದಂಥ ಮಿಶ್ರಣ ಮತ್ತು ತುಪ್ಪವನ್ನು ಇದರಲ್ಲಿ ಏನು ಬಿಸಿ ಮಾಡಿದ್ವಿ ಇದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಈ ರೀತಿ ತಯಾರಾದದನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ತಯಾರಿಸಿದ ಒಂದು ಪೇಯ ಏನಿದೆ ಅದನ್ನ ಯಾವ ರೀತಿ ಸೇವಿಸಬೇಕು, ದಿನಕ್ಕೆ ಎಷ್ಟು ಬಾರಿ ಸೇವಿಸಬೇಕು ಅದನ್ನು ಹೇಳ್ಕೊಡ್ತೀನಮ್ಮ. ಈಗ ಈ ಹಾಲನ್ನು ನಾವು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ 3 ಹೊತ್ತು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ, ಈಗ ಇದು 1 ಗ್ಲಾಸ್ ಮಾಡಿರ್ತೀವಿ ಅಂದರೆ ಅದನ್ನು ನೀವು ಡಿವೈಡ್ ಮಾಡ್ಕೊಳ್ಬೇಕು. ಕುಡಿಯೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಮಾಡಿ ಹಾಲನ್ನು ನಾವು ಕುಡಿಬೇಕು. ಸೊ ದಿವಸಕ್ಕೆ 3 ಬಾರಿ ನೀವು ಇದನ್ನು ಸೇವಿಸಬೇಕಾಗುತ್ತೆ. ಆದಷ್ಟು ಹಾಲಿಗೆ ತುಪ್ಪವನ್ನು ಬೆರೆಸಿ ಮಾಡೋದು ತುಂಬ ಉತ್ತಮ. ತುಪ್ಪ ಇಲ್ಲ ಅಂತಂದರೆ ಹಾಗೇ ನೀವು ಬೆಳ್ಳುಳ್ಳಿ, ಅರಿಶಿಣದ ಪುಡಿ ಹಾಗೂ ಈ ಒಂದು ತುಳಸಿ ಎಲೆಯನ್ನು ಹಾಕಿ ನೀವು ಕುಡಿಬೋದು. ಇದರಿಂದನೂ ತುಂಬ ಒಳ್ಳೆಯ ರಿಸಲ್ಟ್ಸು ಕಂಡು ಬಂದಿದೆ. ವೀಕ್ಷಕರೇ, ಈಗ ಈ ತುಳಸಿ ಎಲೆ, ಅರಿಶಿಣದ ಪುಡಿ, ತುಪ್ಪ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ತಯಾರಿಸಿದಂಥ ಈ ಗ್ಯಾಂಗ್ರೀನ್ ಸಮಸ್ಯೆಗೆ ತುಂಬ ಒಳ್ಳೆಯ ಒಂದು ಮನೆ ಔಷಧಿ ಸಿದ್ಧವಾಗಿದೆ.